ನೋಡಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಒಂದು ಅಭಿಯಾನವೇ ಶುರುವಾಗಿದೆ. ವಿ ರವಿಚಂದ್ರನ್ ಅವರ ಕನಸಿನ ಸಿನಿಮಾ ಶಾಂತಿ ಕ್ರಾಂತಿ 3 ದಶಕಗಳ ಬಳಿಕ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ. ಮತ್ತೊಮ್ಮೆ ರಿಲೀಸ್ ಆಗಬೇಕು. ಸಾಕಷ್ಟು ಜನ ವಿಡಿಯೋಗಳನ್ನು ಮಾಡೋದ್ರ ಮುಖಾಂತರ, ಪೋಸ್ಟರ್ಗಳನ್ನು ಮಾಡೋದ್ರ ಮುಖಾಂತರ ರವಿಚಂದ್ರನ್ ಸರ್ಗೆ ಟ್ಯಾಗ್ ಮಾಡ್ತಾ ಇದ್ದಾರೆ. ರವಿಚಂದ್ರನ್ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಶಾಂತಿ ಕ್ರಾಂತಿ ಸಿನಿಮಾವನ್ನ ಮತ್ತೆ ನಾವು ಬೆಳ್ಳಿ ಪರದೆ ಮೇಲೆ ತರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ರವಿಚಂದ್ರನ್ ಅವರಿಗೆ ಟ್ಯಾಗ್ ಮಾಡಿ ಅಭಿಮಾನವನ್ನೇ ನಡೆಸ್ತಾ ಇದ್ದಾರೆ. ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ಕೂಡ ಅಷ್ಟೇನೆ. ಮತ್ತೊಮ್ಮೆ ನಾವು ಬೆಳ್ಳಿ ಪರದೆಯಲ್ಲಿ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾವನ್ನ ನೋಡಬೇಕು. ನಾವು ಕೂಡ ಆ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀವಿ. ನೋಡಿ, ರವಿಚಂದ್ರನ್ ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಸಾಲಲ್ಲ. ಅವರ ಸಿನಿಮಾ ಪ್ರೇಮ, ಇಷ್ಟು ವರ್ಷಗಳ ಕಾಲ ಸಿನಿಮಾಕ್ಕೋಸ್ಕರನೇ ಬದುಕಿ ಬಾಳದಂಥವರು, ಇವತ್ತೂ ಕೂಡ ಬಾಳ್ತಾ ಇರುವಂಥವರು ರವಿಚಂದ್ರನ್ ಅವರು. ಶಾಂತಿ ಕ್ರಾಂತಿ ಸಿನಿಮಾ ರವಿಚಂದ್ರನ್ ಅವರೇ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ, ಸಾಕಷ್ಟು ಸಿನಿಮಾಗಳನ್ನು ರವಿಚಂದ್ರನ್ ಅವರು ಮಾಡಿದ್ದಾರೆ. ಆದರೆ ಅವರು ಬಹಳ ಇಷ್ಟಪಟ್ಟಂತಹ ಸಿನಿಮಾ ಶಾಂತಿ ಕ್ರಾಂತಿ. ಆ ಸಿನಿಮಾದ ಮೇಕಿಂಗ್ ಬಗ್ಗೆ ಅವರು ಮಾತನಾಡ್ತಾರೆ. ಒಂದೇ ಒಂದು ಹಾಡಿಗೋಸ್ಕರ ರವಿಚಂದ್ರನ್ ಅವರು 25 ದಿನ ಶೂಟ್ ಮಾಡಿದ್ರಂತೆ. ಆಗಿನ ಕಾಲದಲ್ಲೇ ಒಂದು ಹಾಡಿಗೆ 8 ಲಕ್ಷ. ವೀಕ್ಷಕರೇ, ಸಿನಿಮಾ ಬಂದು ಎಷ್ಟು ವರ್ಷ ಆಗಿದೆ? 3 ದಶಕ, ಅಂದರೆ 38 ವರ್ಷದ ಹಿಂದೆ ಒಂದು ಹಾಡಿಗಾಗಿ 25 ದಿನ. ಈಗೆಲ್ಲ 25 ದಿನದಲ್ಲಿ ಒಂದು ಇಡೀ ಸಿನಿಮಾವನ್ನು ಶೂಟ್ ಮಾಡಿಬಿಡ್ತಾರೆ. ಬಟ್ ರವಿಚಂದ್ರನ್ ಅವರು 25 ದಿನ ಒಂದು ಹಾಡಿಗಾಗಿ ಶೂಟ್ ಮಾಡ್ತಾರೆ. ಒಂದು ದಿನಕ್ಕೆ ಖರ್ಚು ಮಾಡಿದ್ದು 8 ಲಕ್ಷ. ಈಗ ಆ 8 ಲಕ್ಷ 8 ಕೋಟಿಗೆ ಸಮಾನ. ಅಷ್ಟರ ಮಟ್ಟಿಗೆ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಎಕ್ಸ್ಪೆರಿಮೆಂಟ್ ಮಾಡಿರೋದ್ರಲ್ಲಿ ಮೊದಲಿಗರಾಗಿ ಇವತ್ತಿಗೂ ಕೂಡ ನಿಲ್ಲೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್. ಅವರ ಸಿನಿಮಾ ಮೇಲಿನ ಪ್ರೀತಿ ಇದೆಯಲ್ಲ, ಅವರನ್ನು ಯಾರೂ ಕೂಡ ಬೀಟ್ ಮಾಡೋಕ್ಕಾಗಲ್ಲ. ಪ್ರೇಮಲೋಕ ಸಿನಿಮಾ ಮಾಡ್ತಾರೆ, ಅದು ಎಷ್ಟರ ಮಟ್ಟಿಗೆ ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ. ಅದಾದ ಬಳಿಕ ಅವರು ಮಾಡೋದು ಬಹಳ ಇಷ್ಟಪಟ್ಟು ಬಹಳ ಪ್ರೀತಿಸಿದಂತಹ ಸಿನಿಮಾ. ಸಾಕಷ್ಟು ಸಿನಿಮಾಗಳಲ್ಲಿ ಶಾಂತಿ ಕ್ರಾಂತಿ ಮತ್ತೊಂದು ದಾಖಲೆ. 4 ಭಾಷೆಯಲ್ಲಿ ಶಾಂತಿ ಕ್ರಾಂತಿ ಏಕಕಾಲಕ್ಕೆ ಚಿತ್ರೀಕರಣ ಮಾಡಿ ಆಗಲೇ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾ ಮಾಡಿ ಗೆದ್ದಂಥವರು, ಸಿನಿಮಾ ಮಾಡಿದಂಥವರು ರವಿಚಂದ್ರನ್ ಅವರು. ಈ ಶಾಂತಿ ಕ್ರಾಂತಿ ಸಿನಿಮಾಕ್ಕೋಸ್ಕರ ಹಣವನ್ನು ನೀರಿನಂತೆ ಖರ್ಚು ಮಾಡ್ತಾರೆ. ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರ. ಈ ಶಾಂತಿ ಕ್ರಾಂತಿ ಸಿನಿಮಾ ಯಾಕೆ ರಿಲೀಸ್ ಆಗಬೇಕು, ಮತ್ತೊಮ್ಮೆ ಯಾಕೆ ಅಭಿಯಾನ ನಡೀತಾ ಇದೆ ಸೋಷಿಯಲ್ ಮೀಡಿಯಾ ತುಂಬ, ಸ್ಪೀಡ್ ನ್ಯೂಸ್ ಕನ್ನಡ ಯಾಕೆ ಹೇಳ್ತಾ ಇದೆ ಶಾಂತಿ ಕ್ರಾಂತಿ ಸಿನಿಮಾ ಮತ್ತೊಮ್ಮೆ ರಿಲೀಸ್ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿದೆ ಅದರಲ್ಲಿ. ಸ್ಯಾಂಡಲ್ವುಡ್ನ ಶೋಮ್ಯಾನ್ ರವಿಚಂದ್ರನ್. ಸಿನಿಮಾ ಅಂದರೆ ಏನು ಬೇಕಾದರೂ ಕೂಡ ಮಾಡ್ತಾರೆ. 3 ಹೊತ್ತು ಇವತ್ತಿಗೂ ಕೂಡ ರವಿಚಂದ್ರನ್ ಅವರು ಸಿನಿಮಾ ಜಪ ಮಾಡುವಂಥದ್ದು. ನಟನೆ, ನಿರ್ದೇಶನ, ನಿರ್ಮಾಣ ಮಾಡಿದ್ದಾರೆ, ಸಂಗೀತ ನಿರ್ದೇಶನ, ಸದಾ ಸಿನಿಮಾ ಗುಂಗಲ್ಲೇ ಇರ್ತಾರೆ. ರವಿಚಂದ್ರನ್ ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾಗಳು, ಸಾಕಷ್ಟು ಸಿನಿಮಾಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ, ಸಾಕಷ್ಟು ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಸಾಕಷ್ಟು ಸಿನಿಮಾಗಳನ್ನು ನಿರ್ಮಾಣ ಕೂಡ ಮಾಡಿದ್ದಾರೆ. ಬಟ್ ಅದರಲ್ಲಿ ಅತಿ ದುಬಾರಿ ಸಿನಿಮಾ ಅಂತ ಹೇಳಿದ್ರೆ ಅದು ಶಾಂತಿ ಕ್ರಾಂತಿ. ಬಟ್ ನಿರೀಕ್ಷಿತ ಮಟ್ಟವನ್ನು ತಲುಪಲಿಲ್ಲ. ಈ ಸಿನಿಮಾದಿಂದ ಆಗಲೇ ಅವರಿಗೆ 10 ಕೋಟಿ ರೂಪಾಯಿ ನಷ್ಟವಾಗಿತ್ತಂತೆ. ಲೆಕ್ಕ ಹಾಕೊಳ್ಳಿ, 4 ಭಾಷೆಯಲ್ಲಿ ರಿಲೀಸ್ ಆದಂತಹ ಸಿನಿಮಾ. ಮತ್ತೊಂದು ಕಡೆ ರವಿಚಂದ್ರನ್ ಅವರು ಸಾಕಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಹೇಳಿದ್ದಾರೆ, ಬಹಳ ಇಷ್ಟಪಟ್ಟಂತಹ ಸಿನಿಮಾ, ಸಾಕಷ್ಟು ನಷ್ಟ ಆಗಿದೆ, ಆದರೂ ಕೂಡ ಅದೊಂದು ನನಗೆ ಪಾಠ ಅಂತ ಹೇಳಿ. ಮತ್ತು ಆ ಸಿನಿಮಾದ ಹಾಡುಗಳನ್ನು ಕೇಳಿದಾಗ ನಮಗನ್ನಿಸುತ್ತೆ ಪ್ರತಿಯೊಂದು ಹಾಡುಗಳು ಕೂಡ ರೋಮಾಂಚನ. ಇದೆಲ್ಲ ಹೆಂಗೆ ಮಾಡಿದ್ರಿ ಸರ್ ಅಂತ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ರವಿಮಾಮ ಅವ್ರನ್ನ ಕೇಳಿದಾಗ ಹೆಂಗಾಯ್ತೋ ನಮಗೆ ಗೊತ್ತಿಲ್ಲ. ಅಂದರೆ ದುರಹಂಕಾರವಿಲ್ಲದೆ ಬರೀ ಮುಗ್ಧತೆಯ, ಶ್ರೇಷ್ಠತೆಯ ಸಂಯೋಜನೆ. ಇಟ್ಸ್ ಎ ಕಾಂಬಿನೇಷನ್ ಆಫ್ ಇನೋಸೆನ್ಸ್ ಆ್ಯಂಡ್ ಎಕ್ಸಲೆನ್ಸ್ ವಿತ್ ನೋ ಆರೋಗೆನ್ಸ್ ಅಂತ ಹೇಳ್ತಾರೆ ರವಿಚಂದ್ರನ್ ಅವರು. ಅಂದರೆ ಯಾವುದೇ ದುರಹಂಕಾರವಿಲ್ಲದೆ ಬರೀ ಮುಗ್ಧತೆ, ಶ್ರೇಷ್ಠತೆಯಿಂದ ಮಾಡಿದಂತಹ ಸಂಯೋಜನೆ. ಅಂದರೆ ರವಿಚಂದ್ರನ್ ಅವರು ತಮ್ಮ ಕನಸುಗಳನ್ನು ಪರದೆ ಮೇಲೆ ಬರೋದಕ್ಕೆ ನಮ್ಮಪ್ಪನೇ ಕಾರಣ ಅಂತ ಹೇಳಿ ಅವರ ತಂದೆ ವೀರಸ್ವಾಮಿ ಅವರನ್ನು ಸಾಕಷ್ಟು ಬಾರಿ
ನೆನಪಿಸ್ಕೊಳ್ತಾರೆ ಪ್ರತಿ ಬಾರಿಯೂ ಕೂಡ. ಆ ಸಿನಿಮಾದಲ್ಲಿ ಒಂದು ಹಾಡಿದೆ ವೀಕ್ಷಕರೇ, ಶಾಂತಿಕ್ರಾಂತಿ ಸಿನಿಮಾದಲ್ಲಿ ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಸುಮಾರು ಆ ಹಾಡಿರೋದು 8 ನಿಮಿಷ ಹಾಡು. ಇದನ್ನು ಶೂಟ್ ಮಾಡಿರೋದು MG ರೋಡಲ್ಲಿ. ಈ ಹಾಡಿಗೆ ಆಗಿನ ಕಾಲಕ್ಕೆ ಎಷ್ಟು ಖರ್ಚಾಗಿರ್ಬೋದು? 5 ಲಕ್ಷ ರೂಪಾಯಿ ಖರ್ಚಾಗಿದೆ. ಅಷ್ಟು ಖರ್ಚು ಮಾಡಿರುವಂಥ ಹಾಡದು. ಒಂದು ಟ್ಯಾಂಕ್ ನೀರು ಕೂಡ ಕಮ್ಮಿ ಆಗಬಾರ್ದು, ಏನು ಹೇಳ್ತಾರೆ ಎಲ್ಲವನ್ನ ಕೂಡ ಪ್ರೊಡಕ್ಷನ್ ಅವರಿಗೆ ನಮ್ಮಪ್ಪ ಹೇಳಿದ್ರಂತೆ ಅಂತ ಹೇಳಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಇವತ್ತಿಗೂ ಕೂಡ ನಾನು ದುಡ್ಡಿಗೆ ಬೆಲೆ ಕೊಟ್ಟಿಲ್ಲ ಅಂತಾರೆ ರವಿಚಂದ್ರನ್ ಅವರು. ಹಾಗಾಗಿ 35 ವರ್ಷಗಳ ಹಿಂದೆಯೇ ಅಷ್ಟೊಂದು ಖರ್ಚಾದಂತಹ ಸಿನಿಮಾ ಬರೀ ಒಂದು ದಿನದ ಶೂಟಿಂಗಿಗೆ 8 ಲಕ್ಷ ರೂಪಾಯಿ ಖರ್ಚಾಗ್ತಾ ಇತ್ತು. 8ರಿಂದ 10 ಲಕ್ಷಕ್ಕೆ ಆಗ ಒಂದು ಲೋ ಬಜೆಟ್ ಸಿನಿಮಾವೇ ನಿರ್ಮಾಣ ಆಗ್ತಾ ಇತ್ತು. ಸೊ ಅಷ್ಟು ಖರ್ಚು ಮಾಡಿ ಒಂದು 10 ಕೋಟಿ ಲಾಸ್ ಮಾಡಿಕೊಂಡು ಒಂದು ಅದ್ಭುತ ಮೆಸೇಜ್ ಇರುವಂತಹ ಸಿನಿಮಾ ಶಾಂತಿಕ್ರಾಂತಿ. ನಮ್ಮ ಬಯಕೆಯೂ ಕೂಡ ಅಷ್ಟೇ. ನಾವು ಕೂಡ ರವಿಚಂದ್ರನ್ ಸರ್ಗೆ ಹೇಳ್ತಾ ಇದ್ದೀವಿ, ಅದರ ಜೊತೆಗೆ ರಾಜ್ಯದ ಜನರಿಗೆ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಸಿನಿಮಾವನ್ನು ರವಿಚಂದ್ರನ್ ಅವರು ಮನಸ್ಸು ಮಾಡಿ ರಿಲೀಸ್ ಮಾಡಿದ್ರೆ ಪ್ರತಿಯೊಬ್ಬರು ಸಿನಿಮಾವನ್ನು ನೋಡಿ. 200 ರೂಪಾಯಿ ಖರ್ಚಾಗತ್ತೆ. 200 ರೂಪಾಯಿ ಟಿಕೆಟ್ ತೊಗೊಂಡು ಪ್ರತಿಯೊಬ್ಬರು ಸಿನಿಮಾ ನೋಡಿ ರವಿಚಂದ್ರನ್ ಅವರಂತಹ ಅದ್ಭುತ ಒಬ್ಬ ಕಲೆಗಾರನನ್ನು ಮತ್ತಷ್ಟು ಅದ್ಭುತವಾಗಿ ನಾವು ಮತ್ತಷ್ಟು ಜೀವಂತವಾಗಿ ಇರಿಸ್ಕೊಳ್ಳೋಣ. ಅವರಿಂದ ಶಾಂತಿಕ್ರಾಂತಿಯಂತಹ ಮತ್ತಷ್ಟು ಸಿನಿಮಾಗಳು ಬರಲಿ ಅನ್ನೋದೇ ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡದ ಆಶಯ.